ನಡುವಿನ ಪಂದ್ಯ ಅಂದಾಗಲೇ ಅಷ್ಟೇನು ಇಂಪಾರ್ಟೆನ್ಸ್ ಇರಲಿಲ್ಲ. ಯಾಕಂದರೆ ಬಾಟಮ್ 2ನಲ್ಲಿರುವಂಥ ತಂಡಗಳ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ ಇದೆ. ಆದರೆ ಕ್ಲೈಮ್ಯಾಕ್ಸ್ ಅಂತ ಬಂದಾಗ ಥ್ರಿಲ್ಲಿಂಗ್ ಅನ್ಬೇಕು ಅಥವಾ ಕಾಮಿಡಿ ಶೋ ಅನ್ಬೇಕು ಗೊತ್ತಿಲ್ಲ. ಯಾಕಂದರೆ ಸೋಲೋಕಂತಲೇ ಆಡಿದಂತಿತ್ತು ಎರಡೂ ತಂಡಗಳು. ಹೀಗಿದ್ರೂ ಗೇಮ್ನಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ನಡೆದ್ವು. ಏನೆಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಕನಾ ಸ್ಟೇಡಿಯಂನಲ್ಲಿ ನಡೆದ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೆ ಕೋಲ್ಕತ್ತಾ ನಡುವಿನ ಪಂದ್ಯ ಸೂಪರ್ ಓವರ್ನಲ್ಲಿ ಕೊನೆಯಾಗಿದೆ. ಈ ಸೀಸನ್ನ ಮೊದಲ ಸೂಪರ್ ಓವರ್ ಇದು. ಮೊದಲಿಗೆ ಟಾಸ್ ಗೆದ್ದಂತ ಲಕ್ನೋ ತಂಡ ನಾವು ಬೌಲಿಂಗ್ ಅನ್ನು ಆಯ್ಕೆ ಮಾಡ್ಕೊಳ್ತೀವಿ ಅಂತೇಳಿ ಫಸ್ಟ್ ಬೌಲಿಂಗ್ಗೆ ಬರ್ತಾರೆ. ಹೀಗಾಗಿ ಬ್ಯಾಟಿಂಗ್ಗೆ ಬಂದಂತ KKR ಪರ ಬ್ಯಾಟರ್ಗಳದ್ದು ಮತ್ತೆ ಅದೇ ರಾಗ ಅದೇ ಹಾಡು. ರಿಂಕು ಸಿಂಗ್ ಹಾಗೆ ಕ್ಯಾಮರೂನ್ ಗ್ರೀನ್ ಆಟದಿಂದ 155 ರನ್ಗಳನ್ನ ಕಲೆ ಹಾಕ್ತಾರೆ. ಈ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಲಕ್ನೋ ಸುಲಭವಾಗಿ ಗೆಲ್ಬಹುದು ಅನ್ಕೊಂಡ್ರೆ ಲಕ್ನೋ ಬ್ಯಾಟರ್ಸ್ ಕೂಡ ಕ್ರೀಸ್ ನಲ್ಲಿ ನಿಂತು ಆಡೋದ್ಕಿಂತ ಡಗೌಟ್ ನಲ್ಲಿ ಕೂತು ನೋಡೋದೇ ಚಂದ ಅನ್ನೋ ತರ ಒಬ್ಬೊಬ್ಬರಾಗಿ ಔಟ್ ಆಗ್ತಾ ಹೋಗ್ತಾರೆ. ಹೀಗಿದ್ರು ಕೊನೆ ಓವರ್ನಲ್ಲಿ ಟೇಲ್ ಎಂಡರ್ಗಳೇ ಗೆಲ್ಲೋಕೆ ಒಂದು ಅವಕಾಶವನ್ನ ಸೃಷ್ಟಿಸ್ತಾರೆ. ಆದ್ರೆ ಅದು ಕೂಡ ತಪ್ಪಿಸಿಕೊಳ್ತಾರೆ. 6 ಬಾರಿಸಿ ಮ್ಯಾಚ್ ಟೈ ಮಾಡಿಸಿದ ಶಮಿ. ಇನ್ನು ಕೊನೆಯ ಓವರ್ನಲ್ಲಿ ಲಕ್ನೋ ತಂಡಕ್ಕೆ ಪಂದ್ಯವನ್ನ ಗೆಲ್ಲೋಕೆ 17 ರನ್ಗಳ ಅಗತ್ಯ ಇತ್ತು. KKR ಪರ ಬೌಲಿಂಗ್ ಮಾಡ್ತಿದ್ದಂತ ಕಾರ್ತಿಕ್ ತ್ಯಾಗಿ 2 ನೋಬಾಲ್ಗಳನ್ನ ಹಾಕ್ತಾರೆ. ಮೊದಲ ಎಸೆತದಲ್ಲಿ ಸಿಂಗಲ್ ಬಂದ್ರೆ ಎರಡನೇ ಎಸೆತದಲ್ಲಿ ಬೌಂಡ್ರಿ ನೀಡಿದ್ರು. ಆ ಎಸೆತ ನೋಬಾಲ್ ಆಗಿತ್ತು. ನಂತರ ಫ್ರೀ ಹಿಟ್ ಎಸೆತವನ್ನ ನೋಬಾಲ್ ಎಸೆದ್ರು. ಅದರಲ್ಲೂ ಕೂಡ 2 ರನ್ ಬಂತು. ಮತ್ತೊಂದು ಫ್ರೀ ಹಿಟ್ನಲ್ಲಿ ಇಮಂತ್ ಸಿಂಗ್ ಬೌಂಡ್ರಿ ಬಾರಿಸಿದ್ರು. ಒಟ್ಟಾರೆ 2 ಲೀಗಲ್ ಎಸೆತಗಳಲ್ಲಿ 9 ರನ್ಗಳು ಬರುತ್ತೆ. ಅಲ್ಲಿಗೆ ಕೊನೆಯ 4 ಎಸೆತಗಳಲ್ಲಿ 8 ರನ್ಗಳು ಬೇಕಿತ್ತು. ಆದ್ರೆ 3ನೇ ಎಸೆತದಲ್ಲಿ ಹಿಮ್ಮತ್ ಸಿಂಗ್ ರಿಂಕು ಸಿಂಗ್ಗೆ ಕ್ಯಾಚ್ ಕೊಡ್ತಾರೆ. ಇನ್ನು 4ನೇ ಬಾಲಲ್ಲಿ ಪ್ರಿನ್ಸ್ ಯಾದವ್ ಬೈಸ್ ಮೂಲಕ ಶಮಿಗೆ ಸ್ಟ್ರೈಕ್ ಕೊಡ್ತಾರೆ. ಅಲ್ಲಿಗೆ ಲಕ್ನೋ ತಂಡಕ್ಕೆ 2 ಬಾಲಲ್ಲಿ 7 ರನ್ಗಳ ಅಗತ್ಯ ಇತ್ತು ಗೆಲುವಿಗೆ. ಇನ್ನು 5ನೇ ಎಸೆತದಲ್ಲಿ ಕಾರ್ತಿಕ್ ತ್ಯಾಗಿ ಡಾಟ್ ಮಾಡುವಲ್ಲಿ ಬಾಲ್ನ ಯಶಸ್ವಿ ಆಗ್ತಾರೆ. ಆದ್ರೆ ಕೊನೆಯ ಬಾಲಲ್ಲಿ ಮೊಹಮ್ಮದ್ ಶಮಿ ಸಿಕ್ಸರ್ ಬಾರಿಸಿ ಪಂದ್ಯವನ್ನ ಟೈ ಮಾಡ್ತಾರೆ. ಈ ಮೂಲಕ ಗೆಲ್ಲೋಕೆ ಒಂದು ಅವಕಾಶವನ್ನ ಸೃಷ್ಟಿಸ್ತಾರೆ ಶಮಿ. ಆದ್ರೆ ಸೂಪರ್ ಓವರ್ ಹೋಗಿ ಕೊನೆಗೆ ಅದು ಕಾಮಿಡಿ ಓವರ್ ಆಗೋಯ್ತು. 3 ಬಾಲ್ 2 ವಿಕೆಟ್ ಸುನಿಲ್ ನಾರಾಯಣ್ ಸೂಪರ್. ಇನ್ನು ಸೂಪರ್ ಓವರ್ನಲ್ಲಿ ಲಕ್ನೋ ಪರ ಪೂರನ್ ಜೊತೆಗೆ ಮಾರ್ಕ್ರಮ್ ಕ್ರೀಸ್ಗೆ ಬರ್ತಾರೆ. ಹಾಗೆ ಸುನಿಲ್ ನಾರಾಯಣ್ KKR ಪರ ಸೂಪರ್ ಓವರ್ ಬೌಲಿಂಗ್ ಅನ್ನ ಮಾಡ್ತಾರೆ. ನಾರಾಯಣ್ ಫಸ್ಟ್ ಬಾಲಲ್ಲೇ ಪೂರನ್ ರನ್ನ ಬೌಲ್ಡ್ ಮಾಡ್ತಾರೆ. ನಂತರದ ಎಸೆತದಲ್ಲಿ ರಿಷಬ್ ಪಂತ್ ಸಿಂಗಲ್ ತಗೊಂಡ್ರೆ ಮಾರ್ಕ್ರಮ್ ದೊಡ್ಡ ಹೊಡೆತಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅಷ್ಟರಲ್ಲಿ ಪೋವೆಲ್ ಕ್ಯಾಚ್ ಅನ್ನ ಹಿಡಿದು ಅನಂತರ ಬೌಂಡ್ರಿ ಗೆರೆನ ದಾಟಿದ್ರು ಕೂಡ ಅಷ್ಟರಲ್ಲಿ ಬಾಲನ್ನ ಫೀಲ್ಡ್ ಒಳಗಡೆ ಹಾಕ್ತಾರೆ. ಆಗ ರಿಂಕು ಸಿಂಗ್ ಆ ಬಾಲ್ನ ಹಿಡಿದು ಕ್ಯಾಚ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಕೊನೆಗೆ ಲಕ್ನೋ ತಂಡ ಸೂಪರ್ ಓವರ್ನಲ್ಲಿ 3 ಬಾಲಲ್ಲಿ 2 ವಿಕೆಟ್ ಅನ್ನ ಕಳ್ಕೊಂಡು 1 ರನ್ ಅಷ್ಟೇ ಗಳಿಸಿದ್ದು. ಅಲ್ಲಿಗೆ KKR ಗೆಲುವಿಗೆ 2 ರನ್ ಅಷ್ಟೇ ಬೇಕಾಗುತ್ತೆ. ಈ ಟೈಮಲ್ಲಿ ಲಕ್ನೋ ಪರ ಪ್ರಿನ್ಸ್ ಯಾದವ್ ಬೌಲಿಂಗ್ಗೆ ಬರ್ತಾರೆ. ಮೊದಲ ಬಾಲ್ನೇ ರಿಂಕು ಬೌಂಡ್ರಿ ಗಟ್ಟಿ ಗೆದ್ದು ಬಿಡ್ತಾರೆ. ಅಷ್ಟಕ್ಕೂ ಪಂದ್ಯವನ್ನ ಗೆಲ್ಲೋಕೆ ಲಕ್ನೋ ತಂಡವೇ ಮುಖ್ಯ ಕಾರಣ KKR ಗೆಲ್ಲೋಕೆ. ಯಾಕಂದ್ರೆ ಲಕ್ನೋದ ಪರ್ಫಾರ್ಮೆನ್ಸ್ ಆ ಮಟ್ಟಿಗಿತ್ತು. ಕಳಪೆ ಫಾರ್ಮ್ ನಲ್ಲಿದ್ದಂತ ಪೂರನ್ ಹಾಗೆ ಮಾರ್ಕ್ರಮ್ನ ಸೂಪರ್ ಓವರ್ ಕಳಿಸಿದ್ದೇ ಲಕ್ನೋ ತಂಡದ ಅತಿ ದೊಡ್ಡ ದಡ್ಡತನ. ಈ ಮ್ಯಾಚ್ ಅಲ್ಲಿ ಅಂತಲ್ಲ, ಇಡೀ ಸೀಸನ್ ಅಲ್ಲಿ ಅವರು ಸ್ಟ್ರಗಲ್ ಪಡ್ತಿದ್ದಾರೆ ಬ್ಯಾಟಿಂಗ್ ನಲ್ಲಿ. ಅಂತ ಟೈಮಲ್ಲಿ ಅವರನ್ನ ಸೂಪರ್ ಓವರ್ ಕಳಿಸಿದ್ದು ಕೂಡ ಅತಿ ದೊಡ್ಡ ದಡ್ಡತನ. ಅಟ್ಲೀಸ್ಟ್ ಆಯುಷ್ ಬದೋನಿನೋ ಅಥವಾ ಮುಕುಲ್ ಚೌಧರಿನೋ ಅಥವಾ ಇಮನ್ ಸಿಂಗ್ನೋ ಅವರನ್ನ ಕಳಿಸಿದ್ರು ಕೂಡ ನಡೀತಾ ಇತ್ತು. ಇಲ್ಲಪ್ಪ ಯಾರು ಬೇಡ, ಮೊಹಮ್ಮದ್ ಶಮಿನೇ ಕಳಿಸಿದ್ರು ಅಟ್ಲೀಸ್ಟ್ 1-2 ಸಿಕ್ಸ್ ಆದ್ರೂ ಕೂಡ ಅವರು ಟ್ರೈ ಮಾಡ್ತಿದ್ರು. ಆದ್ರೆ ಲಕ್ನೋ ನಾಯಕನ ದಡ್ಡತನಕ್ಕೆ ದೊಡ್ಡ ಬೆಲೆಯನ್ನೇ ತೀರ್ಬೇಕಾಯ್ತು. ಸುನಿಲ್ ನಾರಾಯಣ್ ಅಂತ ಅದ್ಭುತ ಬೌಲಿಂಗ್ ಹಾಗೆ ರಿಂಕು ಸಿಂಗ್ ಅವರಂತ ಅದ್ಭುತ ಫೀಲ್ಡರ್ ಹಾಗೆ ಅವರ ಬ್ಯಾಟಿಂಗ್ ಕೊನೆಗೆ KKR ತಂಡವನ್ನ ಗೆಲ್ಲಿಸಿದೆ. ಜೊತೆಗೆ ಪ್ರಸ್ತುತ ಸೀಸನ್ ಅಲ್ಲಿ 5 ಅಂಕಗಳೊಂದಿಗೆ 8ನೇ ಸ್ಥಾನಕ್ಕೇರಿದ್ದಾರೆ. ಸದ್ಯ 4 ಅಂಕ ಇರುವಂತ ಮುಂಬೈ ಹಾಗೆ ಲಕ್ನೋ ತಂಡ 9 ಹಾಗೆ 10ನೇ ಸ್ಥಾನದಲ್ಲಿವೆ. ನಿಮ್ಮ ಪ್ರಕಾರ KKR ವಿರುದ್ಧ ಲಕ್ನೋ ತಂಡದ ಸೋಲಿಗೆ ಅಸಲಿ ಕಾರಣ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.